ಇವತ್ತು ನನ್ನ ತಮ್ಮ ನೀರೇ ಹಾಕೋವನ್ನ ಅಪ್ಪಂಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಫುಲ್ ಬರೀತಾನೆ ಎಕ್ಸಾಮಲ್ಲಿ. ಇವತ್ತು ಬೆಳಗ್ಗೆ ಕಾಲೇಜ್ಗೆ ಅಂತ ರೆಡಿಯಾಗಿ ನಾ ಅಪ್ಪ ಇಲ್ದಲೇ ಇರೋದ್ರಿಂದ ನಟರಾಜ ಸರ್ವಿಸಲ್ಲಿ ಹೊಂಟೆ. ಬಸ್ ಸ್ಟಾಪ್ ಹೋಗಿ ನೋಡಿದ್ರೆ ದಿನ ಬೇಗ ಬರದಲ್ಲೇ ಇರೋ ಬಸ್ಸು ಇವತ್ತು ಬೇಗನೆ ಹೋಗ್ಬಿಟ್ಟೈತೆ. ಹೆಂಗೋ ಅದಷ್ಟು ಬೇಗ ಬರೀತಿಲ್ಲ ಬಸ್ಸು ಅಂತ ಹತ್ತು ಹೊರಡೆ ನೋಡಿದ್ರೆ ಒಬ್ರು ಇರೋದು ಬಿಡುವ ಬಸ್ಸು ಹೊರಗಡೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಯಾರು ಬರಲಿ ಬಿಡಲಿ ಅಂದ್ಕೊಂಡು ನಾವು ನಮ್ಮ ಪಾಡಿಗೆ ಬಸ್ ಹತ್ಕೊಂಡು ಕಾಲೇಜಿಗೆ ಅಂತ ಹೊಂಟೋ. ಆಮೇಲೆ ಹೊರಗೆ ನೋಡಿದ್ರೆ ನಮ್ಮ ನಿಶಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ. ಓದಲ್ವ ಅಂತ ಹೇಳಿದ್ರೆ ಇಲ್ಲ ಮಿಥುನ್ ಏನು ಓದಿಲ್ಲ ಅಂದ್ಬಿಟ್ಟು ಎಲ್ಲ ಫುಲ್ ಓದ್ತವ್ರೆ ಡೀಪ್ ಮೊಬೈಲಲ್ಲಿ. ಆಮೇಲೆ ಇಬ್ಬರು ಓದ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಅಂತ ಹೊಂಟೋ. ಆಲೇ ಎಕ್ಸಾಮ್ ಬಿಟ್ಟು 12:15 ಆಗೈತೆ. ಆದರೂ ಕೂಡ ಬರೀತಾನೆ ಅವನೇ. ನೋಡಿ ಏನು ಓದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಬರೀತಾನೆ ಇಲ್ಲ. ಕ್ಲಾಸಲ್ಲಿ ಯಾರು ಒಬ್ಬರು ಇಲ್ಲ ಅಂದ್ರೂ ಬರೀತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ಸ್ವಲ್ಪ ಮಾತ್ರ ಕಾಯಿ ಎಳಿತಾ ಇದೆ. ದೇವ್ನಿಗೆ ಒಳ್ಳೇದು ಮಾಡ್ತದ, ಓದಿಲ್ಲ ಅಂದ್ಬಿಟ್ಟು ಅಷ್ಟೊಂದು ಬರೀತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಎಳಿತಾ ಇದೆ. ಅಲ್ಲೇ ಬೇಕ್ರಿ ಏನಾದ್ರು ತಿನ್ಕೊಂಡು ನಮ್ಮ ಪಾಡ್ ನಾವು ಮನೆಗೆ ಅಂತ ಬಂದು ಅಲ್ಲಿ ನೋಡ್ರಿ ಇವನ್ ಅಪ್ಪನ ಬರ್ತಾರೆ ಇದೊಂದು ಮೇಲೆ ಅಂತ ಹೇಳಿ ಬರುತ್ತಿಲ್ಲ ಮೇಗಡೆ. ನನ್ನ ಅಪ್ಪ ಹೇಳ್ತಿಲ್ಲ ಅಂದಿದ್ದಕ್ಕೆ ನನ್ನ ತಮ್ಮ ನೀರಾಗಕ್ಕೆ ಹೋಯ್ತಾನೆ ಹೇಳಿದ್ರು ಮೇಕಿ ಅಂತ ಹೇಳ್ಬಿಟ್ಟು ಕಡೆ ಹಂಗೆ ಹಿಂಗೆ ಮಾಡಿ ಇಬ್ರು ಇಬ್ರು ಸೇರ್ಕೊಂಡು ನಾ ಅಪ್ಪನ ಮೇಡಕ್ಕೆ ಕಡೆ ನಾ ಅಪ್ಪನ ಬರ್ತಿದ್ರೆ ಔಟ್ಲಿಕ್ಕೆ ಈ ಥರ ಇತ್ತು. ಊಟ ಮಾಡಿ ಮಲಗಿದೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ವಿಡಿಯೋ ಇವಾಗ ಏನು ಮಾಡ್ತಾ ಇದ್ದೀನಿ. ಬಾಯ್ ಗೈಸ್.